ಆತ್ಮಾವಲೋಕನದ ಸಭೆಯಲ್ಲಿ ಡಿಕೆ ಸುರೇಶ್ ಭಾವುಕರಾಗಿದ್ದಾರೆ. ಲೋಕಸಭಾ ಚುನಾವಣೆಯ ಸೋಲನ್ನು ನೆನೆದು ಡಿಕೆ ಸುರೇಶ್ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಈ ಬಾರಿ ಡಿಕೆ ಸುರೇಶ್ ಪರಾಭವಗೊಂಡಿದ್ದನ್ನು ನೆನೆದು ಆತ್ಮಾವಲೋಕನ ಸಭೆಯಲ್ಲಿ ಕಣ್ಣೀರಿಟ್ಟಿದ್ದಾರೆ. ಕನಕಪುರದ ಡಿಕೆಶಿ ನಿವಾಸದಲ್ಲಿ ಆಯೋಜಿಸಿದ್ದಂತಹ ಸಭೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಡಿಕೆ ಸುರೇಶ್ ಕಣ್ಣೀರು ಹಾಕಿದ್ದಾರೆ. ಸೋತಿದ್ದೀನಿ ಅಂತ ಸುಮ್ಮನೆ ಕೂರಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಸಂದೇಶ ಕೊಟ್ಟಿದ್ದಾರೆ. ಪ್ರಾಮಾಣಿಕ ಸಾಮಾನ್ಯ ಪ್ರಜೆಯಾಗಿ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕನಕಪುರದ ಅಭಿವೃದ್ಧಿಗೆ ಹಗಲು ರಾತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೇನೆ. ತಾವೆಲ್ಲರೂ ಕೂಡ ಧೈರ್ಯವಾಗಿರಿ. ಇದು ಕೇವಲ ಆಕಸ್ಮಿಕ ಒಂದು ದುರ್ಘಟನೆ. ಇದನ್ನ ಯಾರು ಕೂಡ ಪರ್ಮನೆಂಟ್ ಅಂತ ತಿಳ್ಕೊಬೇಡಿ. ಈ ಗೆಲುವು ಇದು ಜನತಾದಳದ ಗೆಲುವಲ್ಲ ಅಥವಾ ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ. ಇದು ನನ್ನ ಮೇಲಿನ ಆಕ್ರೋಶದ ಗೆಲುವು. ಹಾಗಾಗಿ ಈ ಹೊಣೆಯನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ನೆಮ್ಮದಿಯಿಂದ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡೋದ್ರ ಮುಖಾಂತರ ಈ ಕ್ಷೇತ್ರದ ಈ ತಾಲೂಕಿನ ಬಡವರ ರೈತರ ಕಲ್ಪನವನ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾರು ಏನು ಬರ್ಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಗೆಲ್ಲ ಇತ್ತು ನಮ್ಮೂರು ಬರ್ಲಿಲ್ಲ, ನಮ್ ಬೀದಿಗೆ ಬರ್ಲಿಲ್ಲ ಅಂತ. ನಿಮ್ ಬೀದಿಗೂ ಬರ್ತೀನಿ, ನಿಮ್ ಮನೆಗೂ ಬರ್ತೀನಿ, ನಿಮ್ ಊರಿಗೂ ಬರ್ತೀನಿ. ಎಲ್ಲ ಕೆಲಸ ಕಾರ್ಯಗಳು ಖಂಡಿತ ನಿಮ್ ಜೊತೆ ಇದ್ಕೊಂಡು ನಾನು ಬದುಕಬೇಕು, ಬಾಳ್ಬೇಕು. ನಾನು ಆ ಕೆಲಸ ನೋಡ್ಕೊಂಡು ನಿಮ್ ಜೊತೆ ಇರ್ತೀನಿ. ಧೈರ್ಯವಾಗಿರಿ. ಯಾರಿಗೂ ಹಂಚ್ಕೊಳಕ್ ಹೋಗ್ಬೇಡಿ, ಹೆದರ್ಕೊಳಕ್ ಹೋಗ್ಬೇಡಿ. ಯಾರ್ಯಾರೇನೇನ್ ಮಾಡಿದರೆ ಅದನ್ನೆಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ, ಕನಕಪುರದ ಅವರ ನಿವಾಸದಲ್ಲಿ ಆತ್ಮಾವಲೋಕನ ಸಭೆ ನಡೆಸಲಾಯಿತು. ಯಾವ ಕಾರಣಕ್ಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ನಾವು ಕಳೆದುಕೊಂಡ್ವಿ, ಮತದಾರರು ಯಾಕೆ ನಮ್ಮ ಕೈ ಹಿಡಿಲಿಲ್ಲ ಅಂತ ಹೇಳಿ ಅದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳೋ ಸಭೆ ಇದಾಗಿತ್ತು. ಕಾರ್ಯಕರ್ತರು ಕೂಡ ಇಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಡಿಕೆ ಸುರೇಶ್ ಭಾವುಕರಾಗಿದ್ದಾರೆ. ತಮ್ಮ ಸೋಲನ್ನು ನೆನೆದು ಆ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ಬಹಳ ಡೇರಿಂಗ್ ಪಾಲಿಟಿಷಿಯನ್ ಆಗಿ ಗುರುತಿಸಿಕೊಂಡಿರುವಂಥವರು ಡಿಕೆ ಬ್ರದರ್ಸ್. ಡಿಕೆ ಸುರೇಶ್ ಕೂಡ ಅದೇ ವೈಖರಿಯ ರಾಜಕಾರಣಿ ಹೌದು. ಈ ಬಾರಿ ಬಹಳ ಆತ್ಮವಿಶ್ವಾಸದಲ್ಲಿದ್ದರು. ಯಾವುದೇ ಕಾರಣಕ್ಕೂ ಕ್ಷೇತ್ರದ ಜನ ತಮ್ಮ ಕೈ ಬಿಡೋದಿಲ್ಲ ಅನ್ನುವಂಥ ಉತ್ಸಾಹ, ಆತ್ಮವಿಶ್ವಾಸ ಅವರಲ್ಲಿ ಬಹಳ ಹೆಚ್ಚಿತ್ತು ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ. ಬಟ್ ಸೋಲಿನ ಬೇಸರ ಅವರನ್ನು ಭಾವುಕರನ್ನಾಗಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.